ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆತ ಸಾಮಾಜಿಕ ಹೋರಾಟಗಾರ. ಸಿಎಂ ಸಿದ್ದರಾಮಯ್ಯ ವಿರುದ್ಧವೇ ದೂರು ನೀಡಿ ದೊಡ್ಡ ಸೌಂಡ್ ಮಾಡಿದವ. ಈಗ ಈತನ ವಿರುದ್ಧವೇ ದೂರು ದಾಖಲಾಗಿ ಪೊಲೀಸರು ವಿಚಾರಣೆ ನಡೆಸಿ ಬಿಟ್ಟು ಕಳಿಸಿದ್ದಾರೆ. ಹಾಗಾದ್ರೆ ಯಾವ ಕೇಸ್ ವಿಚಾರಣೆ ಹೇಗೆ ನಡೀತು ಅಂತ ಹೇಳ್ತೀವಿ ನೋಡಿ. ಸಿಸಿಬಿಯಿಂದ ಸ್ನೇಹಮಯಿ ವಿಚಾರಣೆ, ಮತ್ತೊಂದು ಎಫ್ಐಆರ್. ಅಧಿಕಾರಿ ಶಾಲಿನಿ ರಜನೀಶ್ ಕ್ಷಮೆ ಕೇಳಿದ ಸ್ನೇಹಮಯಿ. ನಿನ್ನೆ ಮಧ್ಯಾಹ್ನ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣರನ್ನ ಕೋರ್ಟ್ ಬಳಿ ಸಿಸಿಬಿ ಪೊಲೀಸರು ಪಿಕ್ ಮಾಡಿದ್ರು. ಜೊತೆಯಲ್ಲಿ ಪುತ್ರರೂ ಇದ್ದ ಕಾರಣ ಅವರಿಗೆ ತಾವು ಸಿಸಿಬಿಯವರು ಅಂತ ಹೇಳಿ ಸ್ನೇಹಮಯಿ ಕೃಷ್ಣರನ್ನ ವಶಕ್ಕೆ ಪಡೆಯಲಾಗಿತ್ತು. ಈ ವೇಳೆ ನಿಜಕ್ಕೂ ಈ ಪ್ರಕರಣದಲ್ಲಿ ಆರೋಪಿ ಯಾರು ಎಂಬ ವಿಚಾರ ತಿಳಿದಿರಲಿಲ್ಲ. ಆದ್ರೆ ನಿಜವಾದ ಆರೋಪಿ ಅನಿಸಿಕೊಂಡಿದ್ದು ಸ್ನೇಹಮಯಿ ಕೃಷ್ಣರಿಗೆ ಗೊತ್ತಿರುವ ವ್ಯಕ್ತಿ ವಿನೋದ್ ಎಂಬಾತ. ಹೌದು, ಸಿಎಸ್ ಶಾಲಿನಿ ರಜನೀಶ್ ಹಾಗೂ ಮುಡಾ ಮಾಜಿ ಆಯುಕ್ತ ನಟೇಶ್ ವಿರುದ್ಧ ಗಂಭೀರವಾಗಿ ಆರೋಪಿಸಿದ್ರು. 6 ಸೆಕೆಂಡಿನ ಆಡಿಯೋ ಹಾಗೂ ಶಾಲಿನಿ ರಜನೀಶ್ ಅವರಿಗೆ ನಟೇಶ್ ಲಂಚ ನೀಡಿ ಪ್ರಮೋಷನ್ ಪಡೆದಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ರು. ಇದರಿಂದ ಮುಡಾ ಮಾಜಿ ಆಯುಕ್ತ ನಟೇಶ್ ಸೈಬರ್ ಪೊಲೀಸರಿಗೆ ದೂರು ನೀಡಿದ್ರು. ಎಲೆಕ್ಟ್ರಾನಿಕ್ ಬಳಸಿ ತಿರುಚುವಿಕೆ, ಸುಳ್ಳು ದಾಖಲೆ ಸೃಷ್ಟಿ, ಐಟಿ ಆಕ್ಟ್ ನಡಿ ಪ್ರಕರಣ ಕೂಡ ದಾಖಲಾಗಿತ್ತು. ಈ ಹಿನ್ನೆಲೆ ಸ್ನೇಹಮಯಿ ಕೃಷ್ಣರನ್ನ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿದ್ರು. ಈ ಮೊದಲು ಸ್ನೇಹಮಯಿ ಕೃಷ್ಣ ಅವರಿಗೆ ಆಡಿಯೋ ಹಾಗೂ ಮಾಹಿತಿ ನೀಡಿದ ವಿನೋದ್ನನ್ನು ಕೂಡ ವಶಕ್ಕೆ ಪಡೆಯಲಾಗಿತ್ತು. ಸುಮಾರು 20 ಗಂಟೆಗಳ ಸುದೀರ್ಘ ವಿಚಾರಣೆ ನಡೆಸಿದಾಗ ಅಸಲಿ ಸತ್ಯ ಹೊರಬಿದ್ದಿದೆ. ಸ್ನೇಹಮಯಿ ಕೃಷ್ಣರನ್ನ ಬಳಕೆ ಮಾಡಿಕೊಂಡು ವಿನೋದ್ ಎಂಬಾತ ತನ್ನ ಕಾರ್ಯ ಸಾಧಿಸಿದ್ದ. ಅದೇನಂದ್ರೆ ನಟೇಶ್ ಅವರಿಗೆ ವಿನೋದ್ ಹಣ ನೀಡಬೇಕಿತ್ತು. ಹಣ ವಾಪಸ್ ಕೊಡಬೇಕು ಎಂಬ ಕಾರಣಕ್ಕೆ ನಟೇಶ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋವನ್ನ ಸ್ನೇಹಮಯಿ ಕೃಷ್ಣ ಅವರಿಗೆ ನೀಡಿದ್ದ. ನಂತರ ನಟೇಶ್ ಪ್ರಮೋಷನ್ ಪಡೆಯಲು ಶಾಲಿನಿ ರಜನೀಶ್ ಅವರಿಗೆ ಕೋಟಿಗಟ್ಟಲೆ ಹಣ ನೀಡಿದ್ದಾರೆ ಅಂತ ನಂಬಿಸಿದ್ದ. ಇದನ್ನ ನಂಬಿದ ಸ್ನೇಹಮಯಿ ಕೃಷ್ಣ ತನ್ನ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ರು. ಯಾವಾಗ ಇಬ್ಬರ ಮುಖಾಮುಖಿ ಎನ್ಕ್ವೈರಿ ನಡೀತೋ ಅಸಲಿ ಸಂಗತಿಯನ್ನ ವಿನೋದ್ ಬಾಯ್ಬಿಟ್ಟಿದ್ದಾನೆ. ನನ್ನ ವಿರುದ್ಧ ಒಂದು ಸುಳ್ಳು ದೂರನ್ನು ಕೊಟ್ಟಿದ್ದೆ. ನಾನು ಆಡಿಯೋವನ್ನು ಸುಳ್ಳು ಸೃಷ್ಟಿ ಮಾಡಿ ನನ್ನ ಫೇಸ್ಬುಕ್ ಖಾತೆಗೆ ಹಾಕಿದ್ದೀನಿ. ಮತ್ತು ಶ್ರೀಮತಿ ಶಾಲಿನಿ ರಜನೀಶ್ ಕರ್ನಾಟಕ ಸರ್ಕಾರದ ಅವರಿಂದ ಸುಳ್ಳು ಆರೋಪ ಮಾಡಿ ದುಡ್ಡು ಕೊಟ್ಟಿದ್ರು. ಆ ಒಂದು ದೂರಕ್ಕೆ ಸಂಬಂಧಪಟ್ಟಂತೆ ಈ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗಾಗಿ ನನ್ನ ಕರ್ಕೊಂಡು ಒಟ್ಟು ಯಾವುದೇ ರೀತಿ ಸ್ಥಗಿರಿ ಮಾಡಲಿಲ್ಲ. ಸಂಪೂರ್ಣವಾಗಿ ವಿಚಾರಣೆ ಮಾಡಿದಾಗ ಮತ್ತು ಆ ಒಂದು ದಾಖಲಾತಿ ಮೊಬೈಲ್ ಪರಿಶೀಲನೆ ಮಾಡಿ. ಇನ್ನು ಶಾಲಿನಿ ರಜನೀಶ್ ಬಗ್ಗೆ ಆರೋಪ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದರ ಬಗ್ಗೆ ಕ್ಷಮೆ ಕೇಳಿರುವ ಸ್ನೇಹಮಯಿ ಕೃಷ್ಣ ಆ ಆಡಿಯೋ ಅಸಲಿ ಎಂದಿದ್ದಾರೆ. ನಟೇಶ್ ಮಾತಾಡೋದು ಏನು ಆಡಿಯೋ ಅದು ನಿಜ. ಮತ್ತು ಲೋಕಾಯುಕ್ತಕ್ಕೆ ಹಣಕಾಸು ಕೊಟ್ಟಿರೋದಕ್ಕೆ ಏನು ಪ್ರಾಜೆಕ್ಟು ಅದು ನಿಜ ಅಂತಂದರೆ. ಆದರೆ ಒಂದೇ ಒಂದು ವಿಚಾರ ಏನಂತಂದರೆ ಶಾಲಿನಿ ರಜನೀಶ್ ಬಗ್ಗೆ ಏನು ಮಾಹಿತಿ ಕೊಟ್ಟರು ಅದು ಸುಳ್ಳು ಅಂತ ಹೇಳ್ತಾರೆ. ನಾನು ಹೇಳೋದು ಶಾಲಿನಿ ರಜನೀಶ್ಗೆ ಅವ್ರ ಕಡೆಯವರಿಗೆ ಕಂಡೀಷನ್ ಅಂತೇಳಿ ಅದು ಈಗ ಏನು ಹೇಳ್ತಾರೆ ಅವರೆಲ್ಲ ಬೇರೆ ಯಾರು ಪ್ರಭಾವ ಅಂತ ಹೇಳ್ತಾರೆ. ಸದ್ಯ ಸಿಸಿಬಿ ಪೊಲೀಸರು ಮತ್ತೆ 24ನೇ ತಾರೀಕು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟು ಸ್ನೇಹಮಯಿಯನ್ನ ಕಳಿಸಿದ್ದಾರೆ. ಮತ್ತೊಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಮಾಹಿತಿ ನೀಡಿದ್ದಾರೆ ಅಂತ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಸ್ನೇಹಮಯಿ ಕೃಷ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಒಟ್ನಲ್ಲಿ ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಕುಟುಂಬದ ವಿರುದ್ಧ ದೂರು ಕೊಟ್ಟು ಸಾಕಷ್ಟು ಹೆಸರು ಮಾಡಿದ್ದ ಸ್ನೇಹಮಯಿ ಕೃಷ್ಣ ಯಾರದ್ದೋ ಮಾತು ಕೇಳಿ ಸಂಕಷ್ಟಕ್ಕೆ ಸಿಲುಕಿರೋದಂತೂ ಸುಳ್ಳಲ್ಲ. ವಿಶ್ವನಾಥನ್ ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.